ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಮಂಡೇ ವ್ಲಾಗ್ ಆಗಿರುತ್ತೆ, ದಿನಚರಿ ಅಂತಲೇ ಹೇಳ್ಕೊಬೋದು. ಒಂದೊಂದು ದಿನ ಒಂದೊಂದು ಥರ ವ್ಲಾಗ್ ಆಗುತ್ತೆ ಫ್ರೆಂಡ್. ಇದೇ ಥರ ಬರುತ್ತೆ ಅಂತಲೂ ಹೇಳೋದಕ್ಕಾಗಲ್ಲ. ಇವತ್ತು ಬಂದ್ಬಿಟ್ಟು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಚಪಾತಿ ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡಿದ್ದೆ. ಇವತ್ತು ಲಾಸ್ಟ್ ಎಕ್ಸಾಮ್ ಇರೋದು ಕಾರಣ ಬಂದ್ಬಿಟ್ಟು ಕನ್ನಡ ಇರೋದ್ರಿಂದ ಕಾರಣ ಬಂದ್ಬಿಟ್ಟು ನನ್ನ ಮಗಳು ಬೆಳಗ್ಗೆನೇ ಎದ್ದಿದ್ಲು. ಅದರಿಂದಾಗಿ ನಿದ್ದೆನೂ ಸರಿಯಾಗಿಲ್ಲ. ರಾತ್ರಿ 1:30 ತನಕ ಓದ್ಕೊತಿದ್ಲು. ಮತ್ತು ಬೆಳಗ್ಗೆನೇ 4:15 ಅಷ್ಟರಲ್ಲೆಲ್ಲ ಎದ್ದಿದ್ಲು. ಬಟ್ ನಿದ್ದೆನೂ ಸರಿಯಾಗಿಲ್ಲ. ನಾನು ಅದಕ್ಕೆ ಬೆಳಗ್ಗೆನೂ ಏನು ಬೇಗ ಮಾಡ್ಕೊಳಕ್ಕೆ ಹೋಗಿಲ್ಲ. ಅವಳು ಎಲ್ಲ ಹೋದ್ಮೇಲೆ ಮಗಳು ಮಗ ಹಸ್ಬೆಂಡ್ ಎಲ್ಲ ಹೋದ್ಮೇಲೆ ಮಾಡ್ಕೊಳಕ್ಕೆ ಸ್ಟಾರ್ಟ್ ಆದೆ. ಬೆಡ್ಶೀಟ್ ಎಲ್ಲ ಗಲೀಜಾಗಿತ್ತು ಅಂದ್ಬಿಟ್ಟು ಇನ್ನು ನೆಕ್ಸ್ಟ್ ವಾರ ಹಬ್ಬ ಬೇರೆ ಇದೆಲ್ಲ ಹಾಸ್ಬೇಕಲ್ಲ ಅಂದ್ಬಿಟ್ಟು ಬೆಡ್ಶೀಟ್ ಚೇಂಜ್ ಮಾಡಿಕೊಂಡು ಮಂಡೇ ಇರೋ ಕಾರಣ ನಾನು ಬೆಡ್ಶೀಟ್ ಹಾಕ್ಕೊತಾ ಇದ್ದೆ. ನೋಡಿ, ಈ ಬೆಡ್ಶೀಟ್ದು ಪಿಲ್ಲೋದು ಕವರ್ಸು ಎಲ್ಲಿ ಮಿಸ್ ಆಗಿದೆ ಅಂತ ಗೊತ್ತಿಲ್ಲ. ಬಟ್ ಸುಮಾರು ದಿನದಿಂದ ಹುಡುಕ್ತಾನೆ ಇದ್ದೀನಿ, ಸಿಗ್ತಾನೇ ಇಲ್ಲ. ಇವಾಗೂ ಅಲ್ಲಿ ಬೆಡ್ಶೀಟ್ ಇಡೋ ಜಾಗದಲ್ಲೆಲ್ಲ ನೋಡಿದೆ, ಅಲ್ಲೂ ಸಿಕ್ಕಲಿಲ್ಲ. ಸ್ವಲ್ಪ ಮೆಸ್ಸಿಯಾಗಿತ್ತು, ಹಾಗೆ ಮಡಚಿಟ್ಕೊಂಡೆ. ಬೆಡ್ಶೀಟ್ನೆಲ್ಲ ವಾಶ್ ಮಾಡೋದನ್ನೆಲ್ಲ ಹಿಂದೆ ಹಾಕಿದೆ. ಅಲ್ಲಿ ಬಂದ್ಬಿಟ್ಟು ನಾವು ವಾಷಿಂಗ್ ಮಿಷಿನ್ ಇಟ್ಕೊಂಡಿರ್ತೀವಿ. ಅಲ್ಲಿ ಪ್ಯಾಸೇಜ್ ಇದೆ, ಪಾತ್ರೆ ಎಲ್ಲ ತೊಳ್ಕೊಬೋದು. ಮತ್ತು ಬಟ್ಟೆ ಎಲ್ಲ ಒಕ್ಕೊಳ್ಳೋಕ್ಕೆಲ್ಲ ಜಾಗ ಇದೆ. ಬಟ್ಟೆ ಎಲ್ಲ ನಾವು ಅಲ್ಲೇ ಒಣಗಾಕೋದು. ಪ್ಯಾಸೇಜ್ ಎಲ್ಲ ಫುಲ್ ಇದೆ, ಆರಾಮಾಗಿ ಒಣಗಾಕೋಬೋದು. ಬಿಸಿಲುಗಾಲದಲ್ಲಿ ಚೆನ್ನಾಗಿರುತ್ತೆ, ಬಟ್ ಮಳೆಗಾಲದಲ್ಲಿ ಸ್ವಲ್ಪ ನಿಧಾನ ಆಗುತ್ತೆ. ಯಾಕಂದರೆ ಶೀಟ್ ಹಾಕ್ಬಿಟ್ಟಿದ್ದಾರೆ ಅಲ್ಲಿ, ಆ ಕಾರಣಕ್ಕೆ ಸ್ವಲ್ಪ ನಿಧಾನಕ್ಕೆ ಹಾರ್ಕೊಳ್ಳುತ್ತೆ, ಬೇಗ ಒಣಗಲ್ಲ. ಈ ಬಿಸಿಲುಗಾಲದಲ್ಲೇ ಚೆನ್ನಾಗಿ ಆರೋಗುತ್ತೆ ಫ್ರೆಂಡ್. ಇದು ಡ್ರೆಸ್ಸಿಂಗ್ ಟೇಬಲ್ ಆ್ಯಕ್ಚುಲಿ ಇದೇ ನಮ್ಮದಲ್ಲ ಫ್ರೆಂಡ್, ಓನರ್ದೆ. ಬಟ್ ಅಂತ ಏನು ಚೆನ್ನಾಗಿಲ್ಲ. ಎಲ್ಲ ಕಬೋರ್ಡ್ಗಳದ್ದು ಕ್ಲೋಸ್ ಮಾಡಿಬಿಟ್ರಂತೂ ಎಳೆಯೋದಕ್ಕೆ ಆಗೋಲ್ಲ. ಅದಕ್ಕೆ ನೋಡಿ, ನಾನು ಕೆಳಗಡೆ ಒಂದು ಕಬೋರ್ಡು ಅಲ್ಲಿ ಒಂದು ಬಾಟ್ಲಿ ಇಟ್ಟಿದ್ದೀನಿ. ಇನ್ನೊಂದಂತೂ ಈ ಕಡೆ ನಾವು ಇರೋ ರೈಟ್ ಸೈಡಲ್ಲಿರೋ ಡೋರ್ ಅಂತೂ ಓಪನೇ ಮಾಡೋಕ್ಕಲ್ಲ, ಸ್ಕ್ರೂ ಡ್ರೈವರ್ ಹಾಕೊಂಡು ಓಪನ್ ಮಾಡಬೇಕು. ಇಲ್ಲ ಡಕೋಟ ಥರ ಇದೆ. ಬಟ್ ಏನು ಮಾಡೋದು, ಓನರ್ ಇಟ್ಟಿದ್ದಾರೆ ಅಂದ್ಬಿಟ್ಟು ನಾವು ಸುಮ್ಮನೆ ಇದ್ದೀವಿ. ನಮ್ಮ ಮತ್ತೆ ತೊಗೊಳಕ್ಕೆ ಹೋಗಿಲ್ಲ. ಒಂದೊಂದು ಮನೇಲಿ ಬಾಡಿಗೆ ಮನೇಲಿ ಏನು ಗೊತ್ತಾ, ಒಂದು ಮನೇಲಿ ತೊಗೊತೀವ, ಇನ್ನೊಂದು ಮನೆಗೆ ಹೋಗ್ತೀವಿ ಅಂದರೆ ಆ ಮನೇಲಿ ಇಡೋದಕ್ಕೆ ಜಾಗನೇ ಇರೋಲ್ಲ. ಬಟ್ ಈ ಮನೆ ಏನು ದೊಡ್ಡದಾಗಿ ಏನಿದೆ, ಬಟ್ ಓನರ್ದೇನು ತಲೆನೋವೆಲ್ಲ ಏನಿಲ್ಲ, ಚೆನ್ನಾಗಿದೆ ಮನೆ. ಬಟ್ ನಾವು ಜಾಸ್ತಿ ಈ ಸಲ ಬೇಡ, ಹಸ್ಬೆಂಡ್ ಅಂತೂ ಮನೆ ಚೇಂಜ್ ಮಾಡ್ತೀವಿ ಮಾಡಬೇಕಾಗತ್ತೆ ಅಂದ್ಬಿಟ್ಟು ಏನು ಸಾಮಾನು ಬೇಡ ಅಂತ ಇರ್ತಾರೆ. ಆ ಕಾರಣದಿಂದ ನಾವೇನು ಈ ಮನೆಗೇನು ತೊಗೊಳಕ್ಕೆ ಹೋಗಿಲ್ಲ. ಇರೋದನ್ನಲ್ಲೇ ನಾವು ಯೂಸ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಇದು ಬಂದ್ಬಿಟ್ಟು ಮಕ್ಕಳು ರೂಮ್ ಫ್ರೆಂಡ್. ಆ್ಯಕ್ಚುಲಿ ಮಕ್ಕಳು ರೂಮ್ ಆಗಿದೆ ಇದು ಬಂದ್ಬಿಟ್ಟು ನಾವು ಕಾಟ್ ತೊಗೊಂಡಿದ್ದು, ನಮ್ಮ ಮದುವೆ ಆದಾಗ ತೊಗೊಂಡಿದ್ದು. 23 ವರ್ಷನೇ ಆಯಿತು ಅಂತ ಹೇಳ್ತೀನಿ. ಆವಾಗ ತೊಗೊಂಡಿದ್ದು ಕಾಟು. ಬಟ್ ಚೆನ್ನಾಗಿ ಬಾಳಿಕೆ ಬರ್ತಾಯಿದೆ. ಎಷ್ಟು ಗಟ್ಟಿ ಇದೆ ಅಂದರೆ ಸಿಕ್ಕಾಪಟ್ಟೆ ಗಟ್ಟಿ ಇದೆ. ಇಷ್ಟೊತ್ತಿಗೆ ನನ್ನ ಮಕ್ಕಳು ಆಡೋ ಅವತಾರಕ್ಕೆ ಇದು ಮುರಿದೇ ಹೋಗಬೇಕಾಗಿತ್ತು. ಬಟ್ ಇದು ಸುಮಾರು ವರ್ಷದಿಂದ ನನ್ನ ಮಗಳಂತೂ ಚೆನ್ನಾಗಿ ಕುಣಿದು ಡ್ಯಾನ್ಸ್ ಮಾಡಿ ಎಲ್ಲ ಇದೆ. ಬಟ್ ಹಾಸಿಗೆ ಮಾತ್ರ ಇದು 3ನೇದೋ 4ನೇದೋ ಆಗಿದೆ. ನಿಮಗೆ ಗೊತ್ತಿರುತ್ತೆ, ಮಕ್ಕಳು ಸಣ್ಣವರು ಇದ್ದಾಗಿಂದ ಹಾಸಿಗೆಗಳು ಚೇಂಜ್ ಮಾಡ್ತಾನೆ ಇರ್ತೀವಿ. ನಮ್ಮ ಮನೇಲಂತೂ ನಮ್ಮ ಮನೆಯವರು ಚೇಂಜ್ ಮಾಡ್ತಾಯಿರ್ತಾರೆ. ನೋಡಿ, ಎಲ್ಲ ಹಾಸಿದ್ಮೇಲೆ ಎಷ್ಟು ಕ್ಲೀನಾಗಿರುತ್ತೆ, ಅಷ್ಟೇ ನೀಟಾಗಿರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಸಂಜೆ ತನಕ ಮಕ್ಕಳು ಬಂದಮೇಲೆ ಆ ಕಡೆ ಈ ಕಡೆ ಆಗಿರುತ್ತೆ. ಇದು ಮಗಳದು ಸ್ಟಡಿ ಟೇಬಲ್ ಫ್ರೆಂಡ್. ಆ್ಯಕ್ಚುಲಿ ಇದು ಇಲ್ಲಿ ಬಂದ್ಬಿಟ್ಟು ಅವಳದು ಬುಕ್ಸು, ಮಗಂದು ಬುಕ್ಸ್ ಎಲ್ಲ ಇದೆ. ಅವನು ಇರಲಿ ಇಡು ಅಂತ ಇಡ್ತಾಯಿರ್ತಾನೆ. ಅವನು BCA ಮಾಡಿದ್ದಾನಲ್ಲ, ಅವನದು ಸುಮಾರು ಬುಕ್ಸ್ಗಳೆಲ್ಲ ಇದೆ. ಮತ್ತು ಇಲ್ಲಿ ಮಗಳದೆಲ್ಲ ಸುಮಾರು ಇದ್ದಾವೆ ಬುಕ್ಸ್ಗಳು. ನಾವು ಯಾವುದು 9th 10th ಸ್ವಲ್ಪ ಎತ್ತಕ್ಕೆ ಹೋಗಿಲ್ಲ. 9th ಕೆಲವು ಬುಕ್ಕೆಲ್ಲ ತೆಗೆದುಬಿಟ್ಟಿದ್ದಾಳೆ. 10th ಬುಕ್ ಅಂತೂ ಫಸ್ಟಿಂದ ಸ್ಟಾರ್ಟ್ ಆದಾಗಿಂದ ಯಾವ ಬುಕ್ನೂ ಎತ್ತಕ್ಕೆ ಹೋಗಿಲ್ಲ, ಯಾಕಂದರೆ ಬೇಕಾಗುತ್ತೆ ಅಂತ ಎಲ್ಲ ಇಟ್ಕೊಂಡಿದ್ಲು. ಇವಾಗ ಎಕ್ಸಾಮ್ ಎಲ್ಲ ಮುಗಿದಲ್ಲ ಫ್ರೆಂಡ್, ಆಮೇಲೆ ಯಾವಾಗ ಫ್ರೀ ಇದ್ಮೇಲೆ ಅವಳು ಯಾವ ಬುಕ್ ಬೇಕು ಅಂತ ಇಟ್ಕೊಂಡು ಬೇಡದಿರೋ ಬುಕ್ನೆಲ್ಲ ಬೇಡಮ್ಮ ತೆಗೆದಾಕ್ಬಿಡು ಅಂತ ಹೇಳಬೇಕು. ಮತ್ತು ನೆಕ್ಸ್ಟು ಕಾಲೇಜ್ ಸ್ಟಾರ್ಟ್ ಆಗೋಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಅವಳು ಫಸ್ಟ್ PUCಗೆ ಬಂದಾಗ ಬುಕ್ಸ್ ಇಟ್ಕೊಳ್ಳೋಕ್ಕೆಲ್ಲ ಪ್ಲೇಸಸ್ ಬೇಕಾಗುತ್ತಲ್ಲ, ಅಲ್ಲಿ ಇಟ್ಕೊಳ್ಳೋಕೆ ಸರಿ ಹೋಗುತ್ತೆ. ನೋಡಿ, ಸೊಳ್ಳೆ ಬತ್ತಿ ಇದೆ. ಯಾಕಂದರೆ ಇಲ್ಲಿ ಸ್ವಲ್ಪ ಸೊಳ್ಳೆಗಳು ಜಾಸ್ತಿ ಇದೆ. ಅದಕ್ಕೋಸ್ಕರ ಒಂದೊಂದ್ಸಲಿ ಸೊಳ್ಳೆ ಬತ್ತಿ ಅಂಟಿಸ್ತೀವಿ ಸಂಜೆ ಹೊತ್ತಲ್ಲಿ. ಅದಕ್ಕೆ ಸೊಳ್ಳೆ ಬತ್ತಿ ಅಲ್ಲೇ ಇಟ್ಟಿರ್ತೀವಿ. ಯಾಕಂದರೆ ಫುಲ್ಲು ಹುರಿದ್ಬಿಟ್ಟು ಸ್ವಲ್ಪ ಆಫಾಗಿ ಹೋಗಿರುತ್ತಲ್ವ, ಅದಕ್ಕೆ ಅಲ್ಲಿ ಇಟ್ಟಿರ್ತೀವಿ. ಬೇಕಂದಾಗ ಎತ್ಕೊಂಡು ಅಂಟಿಸ್ತೀವಿ. ಇಲ್ಲೂ ಬೆಳಕು ಗಾಳಿ ಎಲ್ಲ ತುಂಬ ಚೆನ್ನಾಗಿದೆ ಈ ರೂಮಲ್ಲಿ. ನೋಡಿ, ಇದು ಅಷ್ಟೇ ಟೇಬಲ್. ಇದು ಸ್ಟಡಿ ಇಟ್ಕೊಂಡು ಬರಿತೀವಲ್ಲ, ಡೆಸ್ಕ್ ಥರ ಇರುತ್ತಲ್ಲ, ಆ ಥರದ್ದು ಮಗಳದು. ಅವಳು ದುಡ್ಡಲ್ಲೇ ತೊಗೊಂಡಿದ್ದು ಫ್ರೆಂಡ್. ಇದು ತೊಗೊಂಡು 4th ಸ್ಟ್ಯಾಂಡರ್ಡಲ್ಲೇನೋ ಅವಳು ತೊಗೊಂಡಿದ್ದು. ರಿಲಿಯನ್ಸಲ್ಲಿ ಹೋಮ್ ಅಪ್ಲಯನ್ಸ್ ಏನೋ ಬರುತ್ತಲ್ಲ, ಹಂಗೆ ಶೋರೂಮು, ಅಲ್ಲಿ ತೊಗೊಂಡಿದ್ದು. ಅವಳು ಬರ್ತಡೇ ದುಡ್ಡಲ್ಲಿ ತೊಗೊಂಡು ತುಂಬ ಬಾಳಿಕೆ ಚೆನ್ನಾಗಿ ಬಂತು. ಅದು ಲ್ಯಾಪ್ಟಾಪು ಎಲ್ಲ ಇಟ್ಕೋಬೋದಾಗಿತ್ತು, ಇಟ್ಕೊಂಡು ವರ್ಕ್ ಮಾಡ್ಬೋದಾಗಿತ್ತು. ಬಟ್ ಇವರಿಬ್ಬರು ಜಗಳ ಆಡ್ಕೊಂಡು ಅದನ್ನು ಮುರಿದಿಟ್ಟಿದ್ದಾರೆ. ನೋಡಿ, ಇಷ್ಟು ವರ್ಷ ಬಂತು. ಇಲ್ಲಿ ಬಂದ್ಬಿಟ್ಟು ನಾನು ಮಲ್ಲಿಗೆ ಹೂವಿನ ಗಿಡ, ಮನಿ ಪ್ಲ್ಯಾಂಟು ಮತ್ತು ದಾಸವಾಳ ಹೂವಿನ ಗಿಡ ಎಲ್ಲ ಇತ್ತು, ಸುಮಾರು ಹಾಳಾಗಿದೆ. ಆ ಕಡೆ ವೀಳ್ಯದೆಲೆ ಗಿಡ ಎಲ್ಲ ಇದೆ, ಅದು ತೋರಿಸ್ಲಿಲ್ಲ. ಸ್ವಲ್ಪ ನೀರಿತ್ತು ಮಿಕ್ಸಿ ಜಾರಲ್ಲಿ, ಅದು ಹಣ್ಣಿಂದ ರುಬ್ಬಿರೋದು, ಅದು ಗಿಡಗಳಿಗೆ ಹಾಕ್ಕೊತೀನಿ. ನೋಡಿ, ನಾನು ಒಂದು ಚಪಾತಿ ಬೆಂಡೆಕಾಯಿ ಪಲ್ಯ ಮತ್ತು ಕಲ್ಲಂಗಡಿ ಹಣ್ಣು ತಿಂದ್ಬಿಟ್ಟು ಬ್ಯಾಂಕಿಗೆ ಹೋಗ್ಬೇಕಾಯ್ತು. ಸ್ವಲ್ಪ ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಮತ್ತೆ ಮಗಳನ್ನ ಮನೆಗೆ ಕರ್ಕೊಂಬಂದ್ಬಿಟ್ಟು ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಕೊಂಡು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದೆ. ಅದಕ್ಕೆ ಮಧ್ಯಾಹ್ನಕ್ಕೆ ನಾನು ಮಜ್ಜಿಗೆ ಸಾರು ಮಾಡ್ಕೊಂಡಿದ್ದೆ. ಶಾರ್ಟ್ಸಲ್ಲಿದೆ, ಲಿಂಕ್ ಹಾಕ್ತೀನಿ ನೋಡಿ, ನಿಮಗೂ ಒಂದು ಐಡಿಯಾ ಬರುತ್ತೆ ಮಾಡಲಿಕ್ಕೆ. ಮತ್ತು ಇದೊಂದು ಸ್ನ್ಯಾಕ್ಸ್ ರೆಸಿಪಿ ಮಾಡ್ಕೊಂಡಿದ್ವಿ. ಇದು ಬಂದ್ಬಿಟ್ಟು ಬ್ರೆಡ್ ರಸ್ಮಲಾಯಿ. ನೋಡಿ, ನೀವು ತುಂಬ ಚೆನ್ನಾಗಿರುತ್ತೆ, ಮಾಡ್ಬೋದು. ಇದಕ್ಕೇನಿಲ್ಲ, ನಾರ್ಮಲ್ ಬೇಕ್ರಿಲಿ ಸಿಕ್ಕುತ್ತಲ್ಲ ಫ್ರೆಂಡ್, ಬ್ರೆಡ್ಡು 1 ಪೌಂಡ್ ಬ್ರೆಡ್ ತೊಗೊಂಬನ್ನಿ. ಮತ್ತು ಮಿಲ್ಕ್ ಕ್ರೀಮ್ ಬರುತ್ತಲ್ಲ ಅದು, ಮತ್ತು ಬಾದಾಮಿ ಪೌಡ್ರ್ ಇದೆ ಮನೆಯದು. ಇಲ್ಲಾಂದರೆ ಡ್ರೈ ಫ್ರೂಟ್ಸ್ನೆಲ್ಲ ಪೌಡ್ರ್ ಮಾಡಿ
ಸ್ವಲ್ಪ ಪೀಸ್ ಮಾಡಿ ಇಟ್ಕೊಳ್ಳಿ. ಇದನ್ನು ನಾವು ರೌಂಡ್ ಶೇಪ್ ಬೇಕಂದ್ರೂ ಮಾಡ್ಕೋಬೋದು, ಸ್ಕ್ವಯರ್ ಶೇಪ್ ಬೇಕಂದ್ರೂ ಮಾಡ್ಕೋಬೋದು. ನಾನು ಇಲ್ಲಿ ನಿಮಗೆ ರೌಂಡಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಕ್ಲಿಯರಾಗಿ ಬರುತ್ತೆ. ಇದನ್ನು ಬಂದುಬಿಟ್ಟು ಬ್ರೆಡ್ ಕ್ರಮ್ಸ್ ಮಾಡಿ ಇಟ್ಕೋಬೋದು, ಅದು ಏನು ವೇಸ್ಟ್ ಆಗೋಲ್ಲ. ನೀವೇನಾದರೂ ರೆಸಿಪಿ ಮಾಡಬೇಕಂದ್ರೆ ಯೂಸ್ ಆಗುತ್ತೆ. ಇಲ್ಲಾಂದರೆ ಬೇಡಪ್ಪ ನಾವು ವೇಸ್ಟ್ ಆಗೋದು ಬೇಡಪ್ಪ ಅಂದರೆ ಅದನ್ನು ಮಾತ್ರ ಬ್ರೌನ್ ಕಲರ್ ತೆಗೆದುಬಿಟ್ಟು ಸ್ಕ್ವಯರಲ್ಲೇ ಮಾಡ್ಕೋಬೋದು, ನಿಮ್ಮ ಇಷ್ಟ. ಒಬ್ಬೊಬ್ರಿಗೆ ಒಂದೊಂದು ಥರ ಚಾಯ್ಸ್ ಇರುತ್ತಲ್ಲ, ಆ ಥರ ಮಾಡ್ಕೋಬೋದು. ನಾನು ನಿಮಗೆ ರೌಂಡಲ್ಲಿ ತೋರಿಸಿದ್ದೀನಿ ನೋಡಿ, ಈ ಥರ ಕಟ್ ಮಾಡ್ಕೊಳ್ಳೋದು ನೋಡಿ. ನಿಮ್ಗೆ ಎಷ್ಟು ಪೀಸು ಮನೇಲಿ ಮಕ್ಕಳು ನೀವು ತಿನ್ನೋರಾಗಿದ್ದರೆ ಒಂದು 6 ಜನ 5 ಜನ ಸಕ್ಕತ್ತಾಗಿರುತ್ತೆ. ಬಟ್ ಸಣ್ಣ ಮಕ್ಕಳು ತುಂಬ ಟೇಸ್ಟ್ ಮಾಡಿ ಇಷ್ಟಪಡ್ತಾರೆ. ನನಗೇ ಇರಲಿಲ್ಲ, ನಮ್ಮನೇಲಿ ಅಂಕಲ್ ಇತ್ತು, ಸಕ್ಕತ್ತಾಗಿರುತ್ತೆ. ಅದು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕೋಲ್ಡ್ ಮಾಡ್ಕೊಂಡು ತಿಂದ್ರಂತೂ ಈ ಬೇಸಿಗೆಗಂತೂ ತುಂಬ ಚೆನ್ನಾಗಿರುತ್ತೆ. ಏನು ನೀವು ಹೇಳಿದ್ರಷ್ಟೇ ಗೊತ್ತಾಗುತ್ತೆ ಫ್ರೆಂಡ್ ಇದು ಬ್ರೆಡ್ ಅಂತ, ಇಲ್ಲ ನಿಜವಾಗ್ಲೂ ಗೊತ್ತಾಗಲ್ಲ ಅವ್ರಿಗೆ. ಆಗಿರುತ್ತೆ. ಏನರಲ್ಲಿ ಮಾಡಿದೆ ಅಂತ ಮಕ್ಳು ಕೇಳ್ತಾರೆ. ಮಕ್ಕಳು ಮುಂದೆ ಮಾಡಬೇಡಿ, ನೀವು ಮಾಡಿಬಿಟ್ಟು ಸರ್ಪ್ರೈಸಾಗಿ ಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಏನೋ ಸ್ವೀಟ್ ಅಂತ ಅಂದ್ಬಿಟ್ಟು ತಿಂತಾರೆ. ನೀವು ಕೇಸರಿ ಇದ್ದರೆ ಮನೇಲಿ ಅದನ್ನು ಹಾಲಲ್ಲಿ ಸ್ವಲ್ಪ ಹೊತ್ತು ನೆನೆಸಿಡಿ, ಒಂದು 10-15 ನಿಮಿಷ ಮುಂಚೆ. ನೀವು ಹಸಿರು ಹಾಲು ಆರೆಂಜ್ ಹಾಲ್ಗಿಂತ ಗ್ರೀನ್ ಹಾಲಲ್ಲಿ ಮಾಡಿ, ತುಂಬ ಗಟ್ಟಿ ಬರುತ್ತೆ. ನನಗೆ ಗ್ರೀನ್ ಹಾಲು ಸಿಕ್ಕಲಿಲ್ಲ, ನಮ್ಮ ಮನೇಲಿ ಆರೆಂಜ್ ಹಾಲು ಇತ್ತು. ಅದು ನೀವು ಚೆನ್ನಾಗಿ ಹಾಲನ್ನ ಕಾಯಿಸಿ ಅದು ಗಟ್ಟಿ, ಅರ್ಧ ಲೀಟ್ರ್ ಹಾಲು ಬಂದ್ಬಿಟ್ಟು ಒಂದು 350 ಗ್ರಾಮ್ ಬರೋ ತನಕ ಚೆನ್ನಾಗಿ ಗಟ್ಟಿ ಮಾಡ್ಕೊಂಡು ಕಾಯಿಸಿ ಬಿಸಿಗಿರಲಿ. ಹಾಲಿಗೆ ನಿಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀವಿ ಅಂದರೆ, ನಾನು ಇಲ್ಲಿ ಶುಗರ್ ಏನೂ ಹಾಕೊಂಡಿಲ್ಲ. ನಿಮ್ಗೆ ಬೇಕಂದರೆ ಸ್ವಲ್ಪ 1-2 ಸ್ಪೂನ್ ಶುಗರ್ ಆ್ಯಡ್ ಮಾಡ್ಬೋದು. ನಾನು ಶುಗರ್ ಆ್ಯಡ್ ಮಾಡಿಲ್ಲ, ಯಾಕಂದರೆ ಬಾದಾಮಿ ಪೌಡ್ರಲ್ಲೂ ಶುಗರ್ ಇರುತ್ತೆ ಆಲ್ರೆಡಿ, ಮತ್ತು ಮಿಲ್ಕ್ ಮೇಡಲ್ಲೂ ಶುಗರ್ ಇರುತ್ತೆ, ಅದಕ್ಕೆ ನಾನು ಶುಗರ್ ಆ್ಯಡ್ ಮಾಡಿಲ್ಲ. ನಿಮಗೆ ಬೇಕು ಅಂದರೆ ಶುಗರ್ನ ಒಂದು 3 ಸ್ಪೂನ್ ಹಾಕೋಬೋದು. ಇಲ್ಲಿ ಮಿಲ್ಕ್ ಮೇಡನ್ನ 1 ಕಪ್ಪಷ್ಟು ಮಿಲ್ಕ್ ಮೇಡು ಸ್ಮಾಲ್ ಕಪ್ಪಲ್ಲಿ, ಮತ್ತು ಇದು ಬಾದಾಮ್ ಪೌಡ್ರ್ ಬಂದ್ಬಿಟ್ಟು ಒಂದು 4 ಸ್ಪೂನು, ಮತ್ತು ಫ್ರೆಶ್ ಕ್ರೀಮ್ ಬಂದ್ಬಿಟ್ಟು ಅದೊಂದು ಅರ್ಧ ಕಪ್ಪಷ್ಟು ಫ್ರೆಶ್ ಕ್ರೀಮ್ ಹಾಕ್ಕೊಂಡು ಫುಲ್ಲು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದು ಬೀಟ್ ಥರ ಮಾಡ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಅದು ಮಿಕ್ಸ್ ಆಗಲಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದೇ ಹೇಳಿಲ್ವ ನಿಮಗೆ ಮೊದಲೇ, ಗಟ್ಟಿ ಹಾಲಾದರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಆಯಿತಾ, ಸಖತ್ತಾಗಿರುತ್ತೆ. ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿಂದರೆ ಇನ್ನೂ ಗಟ್ಟಿಯಾಗಿರುತ್ತಲ್ಲ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಲ್ಕ್ ಮೇಡ್ ಹೋಗ್ಬಿಟ್ಟು ಕೆಳಗಡೆ ಕುಂತ್ಕೊಂಡ್ಬಿಡುತ್ತೆ, ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇರೋದು ನೋಡಿ. ಇನ್ನೂ ಗಟ್ಟಿ ಬರುತ್ತೆ, ಒಂದು ಸ್ವಲ್ಪ ತಿಕ್ಕಾಗುತ್ತೆ ಮಿಲ್ಕ್ ಮೇಡು ಇದೆಲ್ಲ ಹಾಕೊಂಡ್ಬಿಟ್ಟು ಈ ಕೇಸರನ್ನ ನಾವು ಮಿಕ್ಸ್ ಮಾಡಿ ಇಟ್ಟಿರ್ತೀವಲ್ಲ, ಅದನ್ನು ಹಾಲಲ್ಲಿ ನೆನೆಸಿಟ್ಟಿದ್ರೆ ನೋಡಿ ಈ ಥರ ಕಲರ್ ಬರುತ್ತೆ, ಚೆನ್ನಾಗಿರುತ್ತೆ. ನಾನು ಕೇಸರ್ ಬಂದ್ಬಿಟ್ಟು ಡೆಲ್ಲಿಗೆ ಹೋದಾಗ ತಂದಿದ್ದು ಫ್ರೆಂಡ್, ನಮ್ಮ ಫ್ಯಾಮಿಲಿ ಎಲ್ಲ ಡೆಲ್ಲಿಗೆ ಹೋಗಿದ್ವಿ, ಆವಾಗ ಹೋದಾಗ ಮೊನಾಲಿ ತಂದಿದ್ದು ನೋಡಿ, ಎಷ್ಟು ಚೆನ್ನಾಗಿರುತ್ತೆ. ಇದನ್ನೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ನಾವು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ ನೋಡಿ. ಈ ಥರ ಒಂದು ಸ್ಕ್ವಯರ್ ಇದ್ರೂ ಪರವಾಗಿಲ್ಲ, ನಿಮ್ಮ ಮನೇಲಿ ಯಾವ ಶೇಪಲ್ಲಿ ಇರುತ್ತೆ ತಟ್ಟೆಗಳು, ಆ ಶೇಪಲ್ಲಿ ಈ ಥರ ಜೋಡಿಸ್ಕೊಂಬಿಟ್ಟು ನೀಟಾಗಿ ಎಷ್ಟು ಪೀಸ್ ಬೇಕಾಗುತ್ತೆ 5 ಇಟ್ಕೊಳ್ಳಿ, 6 ಇಟ್ಕೊಳ್ಳಿ, ನಿಮ್ಗೆ ಬಿಟ್ಟಿದ್ದದೆಲ್ಲ. ನಾನು ಇಲ್ಲಿ ಬಂದ್ಬಿಟ್ಟು 5 ಇಟ್ಟಿದ್ದೀನಿ. 5 ಇಟ್ಬಿಟ್ಟು ಇದ್ರ ಮೇಲೆ ಲೇಯರ್ ಥರ ಸ್ವಲ್ಪನೇ ಹಾಲನ್ನ ಹಾಕೋಬೇಕು. ಹಾಲನ್ನೆಲ್ಲ ಹಾಕೊಂಬಿಟ್ಟು ಅದು ನೆನೆಯುತ್ತಲ್ಲ, ನೆನೆದಂಗೆ ನಾವು ಬಾದಾಮ್ ಪೌಡ್ರೆಲ್ಲ ಮಾಡ್ಕೊಂಡಿರ್ತೀವಲ್ಲ, ಬಾದಾಮು ಪಿಸ್ತಾ ಪೌಡ್ರು ಮಾಡಿಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಬಾಯಿಗೆ ಸಿಕ್ಕರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಒಂಥರ ಸೇಮ್ ನಾವು ರಸಮಲೈ ತಿನ್ನುತ್ತಾ ಇದ್ದೀವಿ ಅನ್ನೋ ಥರನೇ ಫೀಲ್ ಇರುತ್ತೆ ಫ್ರೆಂಡ್. ಹಾಕೊಂಬಿಟ್ಟು ಮೇಲ್ಗಡೆ ಸ್ವಲ್ಪ ಬಂದ್ಬಿಟ್ಟು ಮತ್ತು ಮಿಲ್ಕ್ ಮೇಡನ್ನ ಸ್ವಲ್ಪ ಸ್ಪೂನಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಟೇಸ್ಟಾಗಿರುತ್ತೆ. ಸ್ವಲ್ಪ ಕೇಸರನ್ನ ಹಾಕ್ಬಿಟ್ಟು ಮೇಲ್ಗಡೆ ಸ್ವಲ್ಪ ಹಾಲು ಹಾಕಿರ್ತೀವಲ್ಲ, ಫುಲ್ಲು ಅದು ನೆಂದಂಗಾಗಿರುತ್ತೆ. ಫುಲ್ಲು ನೆನಿಬೇಕು, ಸ್ವಲ್ಪ ಹಾಕ್ಕೋಬಾರ್ದು, ಅದು ನೆನಿಬೇಕು. ಬ್ರೆಡ್ ಫುಲ್ಲು ನೆಂದಷ್ಟು ಒಳ್ಳೆ ಚೆನ್ನಾಗಿ ಬರುತ್ತೆ, ಸ್ವೀಟ್ ಥರನೇ ಬರುತ್ತೆ ನೋಡಿ. ಈ ಥರ ಮಿಲ್ಕ್ ಮೇಡಲ್ಲಿ ಆ ಕಡೆಯಿಂದ ಈ ಕಡೆ ಸ್ವಲ್ಪ ಮೇಲ್ಗಡೆ ಗಾರ್ನಿಷ್ ಥರ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಫ್ರೀಝರಲ್ಲಿ ಬೇಡ, ಕೆಳಗಡೆನೇ ಮಾಮೂಲಿ ಕೆಳಗಡೆ ಇಟ್ಬಿಟ್ಟು ಫ್ರೀಝರಲ್ಲಿ ಇಟ್ಟರೆ ಗಟ್ಟಿ ಆಗಿಬಿಡುತ್ತೆ, ಬೇಡ. ಕೆಳಗಡೆ ಒಂದು ಅರ್ಧ ಗಂಟೆ ಇಟ್ಬಿಟ್ಟು ನೀವು ಆಮೇಲೆ ಮಕ್ಕಳಿಗೆ ಸರ್ವ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್, ತಿನ್ಬೋದು. ಇದು ಬಂದ್ಬಿಟ್ಟು ಸಂಜೆಗೆ ಬಂದ್ಬಿಟ್ಟು ಯಜಮಾನ್ರು ಗೋಬಿ ಮಂಚೂರಿ ತಂದಿದ್ರು, ಸಖತ್ತಾಗಿತ್ತು. ನಾನು ತಿನ್ಕೊಂಡೆ, ಮತ್ತು ಮಕ್ಕಳು ತಿಂದರು. ಇಲ್ಲಿ ತೊಗರಿಕಾಳು ಸಾರು ಮಾಡಿದ್ದೆ, ಅನ್ನ ಮಾಡಿದೆ, ಹಸ್ಬೆಂಡ್ಗೆ ಮುದ್ದೆ ಮಾಡಿದೆ. ಇವತ್ತಿನ ಬ್ಲಾಗ್ ಎಲ್ಲರದು ಊಟನೂ ಆಯಿತು ಫ್ರೆಂಡ್ ನೋಡಿ. ತೊಗರಿಕಾಳು ಸಾರು ಮಾಡಿ ಮುದ್ದೆ ಮಾಡಿ ಅನ್ನ ಮಾಡ್ಕೊಂಡಿದ್ದೆ. ರಸಮಲೈನ ಲಾಸ್ಟಲ್ಲಿ ತಿನ್ನೋಣ ಅಂದ್ಬಿಟ್ಟು ಲಾಸ್ಟಲ್ಲಿ ತಿಂದ್ವಿ, ಯಾಕಂದರೆ ತುಂಬ ಚೆನ್ನಾಗಿತ್ತು. ಓಕೆ ಫ್ರೆಂಡ್.